ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಬನ್ನಿ ಉತ್ಸವ. 30ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಅದ್ದೂರಿ ಮೆರವಣಿಗೆ. ನಾಡಿನಾದ್ಯಂತ ವಿಜಯದಶಮಿ ಸಂಭ್ರಮ ಸಡಗರ ಜೋರಾಗಿದ್ದು, ಇತ್ತ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿ ದಸರಾ ಬನ್ನಿ ಉತ್ಸವ ವೈಭವಕ್ಕೆ ಸಾಕ್ಷಿಯಾಯಿತು. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ದಂಪತಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದ್ದು, ಬನ್ನಿ ಪೂಜಾ ಕಾರ್ಯಕ್ರಮ ವೈಭವದಿಂದ ಜರುಗಿತು. ಹೌದು, ಶಕ್ತಿಯ ಸಂಕೇತವಾಗಿ ಬನ್ನಿ ಮರಕ್ಕೆ ಬಿಲ್ಲು ಬಾಣವಿಟ್ಟು ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಬನ್ನಿ ಪೂಜೆ ನೆರವೇರಿಸಿ ಬಳಿಕ ತಹಸೀಲ್ದಾರ್ ರಶ್ಮಿ ಮಾತನಾಡಿ, ತಾಲೂಕಿನ ಎಲ್ರಿಗೂ ಶುಭಾಶಯವನ್ನ ತಿಳಿಸಿ ರೈತರೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿದ್ರು. ಅಲ್ಲದೆ ಇಂದು ಮೊದಲ ಬಾರಿಗೆ ನಾನು ಈ ಪೂಜೆಯನ್ನ ನೆರವೇರಿಸಿದ್ದು, ಇಂತಹ ವಿಶೇಷ ಕಾರ್ಯಕ್ರಮವನ್ನ ಎಲ್ಲೂ ಕೂಡ ನೋಡಿಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಜನತೆಗೂ ದಸರಾ ಹಬ್ಬದ ಶುಭಾಶಯಗಳು. ಅಂಡ್ ಇವತ್ತು ತಾಲೂಕು ದಂಡಾಧಿಕಾರಿಯಾಗಿ ಎಲ್ಲ ಜನರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ರೈತರಿಗೆಲ್ಲ ಒಳ್ಳೇದಾಗ್ಲಿ, ಒಂದು ಉತ್ತಮ ಆಡಳಿತ ನಡೆಸೋಂಗಾಗ್ಲಿ ಅಂತ ಒಂದು ವಿಶೇಷ ಪೂಜೆ ನಡೆಸಲಾಯಿತು. ಅಂಡ್ ಇದು ನನ್ನ ಫಸ್ಟ್ ಪೋಸ್ಟಿಂಗು. ಸೊ ಇಂಥ ವಿಶೇಷ ಪೂಜೆ ನಾನು ಎಲ್ಲೂ ನೋಡಿರಲಿಲ್ಲ. ಸ್ಪೆಷಲಿ ವಾಪಸಂದ್ರ ಗ್ರಾಮಸ್ಥರಿಗೆ ತುಂಬ ಹೃದಯ ಕೃತಜ್ಞತೆಗಳು. ನನ್ನನ್ನು ಆಹ್ವಾನ ಮಾಡೋದ್ರಿಂದ ಹಿಡಿದು ಇಲ್ಲೆಲ್ಲ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಎಲ್ಲ ಊರುಗಳಿಂದ ಬಂದಿರೋ ದೇವತೆಗಳು ನೋಡಿ ತುಂಬ ಖುಷಿಯಾಗಿದೆ. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಪೊಲೀಸ್ ಇಲಾಖೆದವ್ರಿಗೆ. ಅವರು ಇಷ್ಟೊಂದು ಸೆಕ್ಯೂರಿಟಿನ ಪ್ರೊವೈಡ್ ಮಾಡಿದ್ದಕ್ಕೆ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಸೊ ಪೊಲೀಸ್ ಇಲಾಖೆಗೆ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಉತ್ಸವದಲ್ಲಿ 30ಕ್ಕೂ ಹೆಚ್ಚು ಗ್ರಾಮ ದೇವತೆಗಳ ಮೆರವಣಿಗೆಗಳು ನಗರದಲ್ಲಿ ಸಂಚರಿಸಿ ವಾಪಸಂದ್ರದ ಬನ್ನಿ ಮರದವರೆಗೆ ಸಾಗಿದವು. ಅಲ್ಲದೆ ಮೆರವಣಿಗೆಯೊಂದಿಗೆ ನಾದಸ್ವರ ಸೇರಿದಂತೆ ಕಲಾ ತಂಡಗಳು, ಬಂಗಾರದ ಶಿಕಾರಿಗಳು ಸಹ ಭಕ್ತರ ಕಣ್ಮನ ಸೆಳೆದವು. ಇನ್ನ ಈ ಭವ್ಯ ಉತ್ಸವವನ್ನ ನೋಡಲು ದೇವಾಲಯ ಸಮಿತಿಯವರು ಸೇರಿದಂತೆ ಸಾವಿರಾರು ಭಕ್ತರು ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.